ನಮಸ್ತೆ. ಲಿಂಬೆ ತೋಟ ಅನ್ಕೂಡ ನಾವು ಎಲ್ಲೋ ಸಸಿ ತರಬೇಕು, ಹೆಂಗ್ ತರಬೇಕು, ಏನ್ ಮಾಡ್ಬೇಕು, ಗಿಡದ ಗಿಡಕ್ಕೆ ಹೆಂಗ್ ಹಚ್ಬೇಕು, ಈ ತರ ನಮ್ ತಲೆಗೆಲ್ಲ ಓಡಾಡ್ತಿರ್ತ. ಇಲ್ಲೊಬ್ರು ರೈತರು ಏನು ವಿಶೇಷರಪ್ಪ ಅಂತಂದ್ರ ಅವ್ರು ಲಿಂಬೆ ಸಸಿನ ತಂದಿಲ್ಲ, ಆದ್ರ ಲಿಂಬೆ ಸಸಿ ತಾವೇ ರೆಡಿ ಮಾಡ್ಕೊಂಡ್ಬಿಟ್ರ. ಅವ್ರು ಯಾವ ತರ ರೆಡಿ ಮಾಡ್ಕೊಂಡ್ರ ಅನ್ನೋದು ಒಂದು ಆಶ್ಚರ್ಯಕರ ಕತೆ. ಈ ಕತೆ ನಿಮ್ಗ ಸಂಪೂರ್ಣವಾಗಿ ನೋಡ್ರಿ, ಈ ಕತೆ ನೋಡ್ರಿ. ಈ ಕತೆ ನೀವು ಕೇಳೋದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರ ಅವ್ರ ಸಸಿ ನಾವು ದುಡ್ಡು ಕೊಟ್ಟು ನರ್ಸರಿಯಿಂದ ತಂದ್ವಿ, ಹಚ್ಚಿದ್ವಿ, ಈ ತರ ಆತು ಅಂತೀವಿ. ಆದ್ರೆ ಇಲ್ಲಿ ಬೆಳೆದಿರೋ ಒಂದು ಎಷ್ಟು ವರ್ಷ ಇದ್ರೆ ಇದು 8 ವರ್ಷ ರನ್ನಿಂಗ್ ಐತ್ರಿ. 8 ವರ್ಷದ ಗಿಡ. ಈಗ ನೋಡ್ರಿ ಏನು ಎಲ್ಲೇ ಅವು ಗ್ಯಾಪ್ ಆಗಿಲ್ಲ. ಆ ತರ ಅವ್ರು ಇದನ್ ಮಾಡ್ಕೊಂಡ್ರ. ಆ ಸಸಿನ ಯಾವ ತರ ರೆಡಿ ಮಾಡಿದ್ರ ಅಂತ ಅವ್ರ ರೆಡಿ ಮಾಡ್ಕೊಂಡ್ರ, ಯಾವ ತರ ರೆಡಿ ಮಾಡೋದ್. ನಮಸ್ತೆ. ನಿಮ್ಮ ಹೆಸರು? ವೀರಭದ್ರಪ್ಪ ಅಂತ. ವೀರಭದ್ರಪ್ಪರ, ಈಗ ನೀವು ಸಸಿ ಎಲ್ಲಿಂದ ತಂದ್ರಿ? ಸರ್ ನಾವು ಸಸಿಗಳು ತಂದಿಲ್ರಿ. ತಂದೆ ಇಲ್ರಿ? ತಂದೆ ಇಲ್ಲ. ಹಚ್ಚಿದ್ರಲ್ರಿ? ಹೌದ್ ಸರ್, ನಾವು ಸಸಿಗಳೆಲ್ಲ ಗ್ಯಾರಂಟಿ ಇರಲ್ಲಲ್ರಿ. ತರಕ್ ಹೋದ್ರ 2 ವರ್ಷಕ್ ಬರ್ತಾವ, 3 ವರ್ಷಕ್ ಬರ್ತಾವ ಅಂತಾರ. 8 ವರ್ಷ ಆದ್ರೂ ಅವೆಲ್ಲ ಇಳುವರಿ ಚಲೋ ಬರಲ್ಲ, ಏನ್ ಬರಲ್ಲ. ಇಲ್ಲೊಬ್ರು ನಮ್ ತೋಟದ ಪಕ್ಕದಾಗ ಗೌಡ್ರೆಲ್ಲ ಆ ಕಡೆ ಬಿಜಾಪುರ ತಳಿ ಅಂತ ಹೇಳಿ ಅವ್ರೆಲ್ಲ ಇಲ್ಲಿ ಸಸಿಗಳು ಹಾಕಿದ್ರಿ. ಅವ್ರು ನೋಡ್ಕೊಂಡಿವ್ ನಾವು. ಇದು ಬಿಜಾಪುರ ತಳಿ ಅಂತ. ಅವ್ರನ್ನೆಲ್ಲ ನೋಡ್ಕೊಂಡಿಂದ ನಾವು ಅವ್ರ ಹತ್ರ ಹೋಗಿ ನಾವ್ ಹೆಂಗ್ ಮಾಡಾಕ್ರಿ ಅಂತ ಕೇಳಿದ್ವಿ. ಅವ್ರೆಲ್ಲ ಗೌಡ್ರು ಹೇಳ್ಕೊಟ್ರ ನಮಗ. ದೊಡ್ಡ ದೊಡ್ಡ ಲಿಂಬೆ ಹಣ್ಣು ಅವ್ರ ತೋಟದಾಗ ಆರ್ಸ್ಕೊಂಡ್ ಬಂದಿವಿ ನಾವು. ದೊಡ್ಡ ದೊಡ್ಡ ಲಿಂಬೆ ದೊಡ್ಡ ಲಿಂಬೆ ಆಗ್ತಾವ್ರಿ. ದೊಡ್ಡ ದೊಡ್ಡ ಲಿಂಬೆ ಹಣ್ಣು ತಗೊಂಡ್ ಅವನ್ನೆಲ್ಲ ತೊಳ್ಕೊಂಡ್ರು. ಅವ್ ಕೆಳಗಡೆ ಬಿದ್ದಿದ್ದು ಅವ್ನ ತಗೊಂಡು ಅವನ್ನೆಲ್ಲ ಒಂದ್ರಾಗ ಹೆಂಡ್ತಿವಿ, ಒಂದ್ ಬಕೆಟ್ ಒಳಗ, ಸಣ್ಣ ಬಕೆಟ್ ಒಳಗ ಫಸ್ಟ್ ಹೆಂಡ್ತಿವಿ. ಅದ್ರಲ್ಲಿ ಬೀಜ ಇದು ಹುಳಿ ಅದು ಅದ್ರಾಗ ಬಿಡ್ತೀವಿ. ಅದ್ರಾಗ ಬಿಡ್ತೇವೆ ಬೀಜನ ಮತ್ತೆ ಹುಳಿನ ಅದ್ರಾಗ ಬಿಟ್ಟು ಬಿಡ್ತೀರಿ. ಎಲ್ಲ ಒಗ್ಗಟ್ರಿ ಒಂದ್ ದಿನ ಅದ್ರಾಗ ಬಿಡ್ತೀವ್ರಿ. ಅದ್ರಾಗ ಬಿಟ್ಟು ಬಿಡ್ತೀರಿ. 24 ತಾಸ ಹುಳಿ ತಗೋಬೇಕು ಬೀಜ. ಒಂದ್ 24 ತಾಸ ಆದ್ಮೇಲೆ ಅವ್ನ ತೆಗೆದು ಬೀಜ ಅಷ್ಟ ತಕೊಂಡ್ ಅವನ್ನ ನಾವು ಸ್ವಲ್ಪ ಬೂದಿ ತಗೊಂಡ್ ಬೂದಿ ಒರೆಸಿ ಸ್ವಲ್ಪ ಹಾರ ಹಾಕ್ತಿವ್ರಿ. ಹಾರ ಹಾಕೊಂಡು ನಾವ್ ಆ ಬ್ಯಾಗ್ ಒಳಗ್ ಬ್ಯಾಗ್ ತಂದಿರ್ತೀವ್ರಿ, ಲೀಟ್ರಿನ ಬ್ಯಾಗ್. ಆ ಬ್ಯಾಗ್ ಒಳಗೆಲ್ಲ ಮಣ್ಣು ತುಂಬಿ ಒಂದ್ 2 ಇಂಚ್ ಬೀಜ ಹಾಕ್ತಿವ್ರಿ. ಮಣ್ಣಿನ 2 ಇಂಚ್ ಒಳಗ ಬೀಜ ಹಾಕೊಂಡ್ ಅದು ಒಂದ್ 15 ದಿನಕ್ಕೆ ಮೊಳಕೆ ಬರ್ತವ್ರಿ. ಅಲ್ಲೇ ಸ್ಟಾರ್ಟ್ ಆಗಿರ್ತ 15 ದಿನಕ್ಕೆ ಒಂದ್ 2 ಇಂಚ್ 3 ಇಂಚ್ ಬಂದಿರ್ತದೆ. ಹಂಗೆಲ್ಲ ಬದ್ಕೊಂಡ್ ನಾವ್ ನೀರ್ ಹಾಕಂತ ಹಂಗ 6 ತಿಂಗಳ 8 ತಿಂಗಳ ನಾವು ಬ್ಯಾಗ್ ಒಳಗ ಬೆಳೆಸ್ತೀವಿ. ಬ್ಯಾಗ್ ಒಳಗ ಬೆಳೆಸಿದ್ರಿ. 1.5-2 ಫೂಟ್ ಮಟ ಗಿಡ ಬ್ಯಾಗ್ ಒಳಗ ಬರುತ್ತೆ. ಅವಾಗ ನಾವ್ ಅದನ್ನ ತಗೊಂಡ ಹೊಲ್ದಾಗೆಲ್ಲ ನೆಗ್ಲಿ ಹೊಡೆದ ಕಡ್ಡಿ ನೆಗ್ಲಿ ಹಾಕೊಂಡು ಗಿಡದಿಂದ ಗಿಡಕ್ಕೆ 15 ಫೂಟ್ ರೀ. ಯಾ ಕಡೆ ತಗೊಂಡ್ರಿ ರೌಂಡ್ ತಗೊಂಡ್ರು ಗಿಡದಿಂದ ಗಿಡಕ್ಕೆ 15 ಫೂಟ್ ಇರ್ತವ್ರಿ. ಯಾ ಗಿಡ ತಗೊಂಡ್ರಿ 15 ಫೂಟ್ ಇರುತ್ತೆ ಗಿಡದಿಂದ ಗಿಡ. ಹಿಂಗ್ ನೋಡಿದ್ರು 15 ಫೂಟ್ ಅಷ್ಟು. ಹಿಂಗ್ ನೋಡಿದ್ರು ಗಿಡ ಗಿಡನ ಕಾಣಬಹುದು. ಟ್ರಯಾಂಗಲ್, ಚೆಕ್ ಟೈಪ್ ತ್ರಿಭುಜಾಕಾರ ತಗೊಂಡಿರ್ತೀವಲ್ರಿ. ತಗೊಂಡ ಯಾವ ಗಿಡ ತಗೊಂಡ್ರೆ 15 ಫೂಟ ಇರ್ತೈತಿ. 15 ಫೂಟ್ ಗಿಡಕ್ಕೆ. ಈ ತರ 1 ಎಕರೆಗೆ ಎಷ್ಟು ಸಸಿ ಮಾಡ್ಕೊಂಡಿದ್ರಿ? ನಾವ್ 1 ಎಕರೆಗೆ 700 ಬ್ಯಾಗ್ ಮಾಡ್ಕೊಂಡಿದ್ವಿ ಸರ್. 730 ಬ್ಯಾಗ್ ಹಾಕೊಂಡಿದ್ವಿ. 30 ಬ್ಯಾಗ್ ಹೆಚ್ಚು ಕಡಿಮೆ ಆದ್ರೂ 710 ಕೂಡಿಸ್ರಿ ನಾವು. 710 ಕೂಡ್ಸ್ಕೊಂಡ್ರಿ. ಅದಂಕ ನಿಮ್ ಬೀಜದ ಸಸಿದ ಖರ್ಚು ಇಲ್ಲಂಗ ಆತ್ರಿ. ಈಗ ನೀವು ಹಚ್ಚಿದ್ರಿ, ಹಚ್ಚಿದ ನಂತರ ಅದಕ್ಕೆ ಯಾವ ತರ ಗೊಬ್ಬರ ಕೊಟ್ಕೊಂಡ್ರಿ, ಯಾವ ತರ ತಯಾರು ಮಾಡ್ಕೊಂಡ್ರಿ? ನಾವೆಲ್ಲ ಫಸ್ಟ್ ಗೆ ಸಸಿ ಮಾಡೋ ಮುಂದೆ ನಾವು ಗೊಬ್ಬರ ಕೊಡ್ರಿ. ಫಸ್ಟ್ ಒಂದ್ ಸಗಣಿ ಗೊಬ್ಬರ ಒಂದ್ ಅರ್ಧ ಪುಟ್ಟಿ ಅಷ್ಟು ಹಾಕಿ ಸಸಿ ನೆಟ್ ಹಾಕಿದ್ವಿ. ಮಣ್ಣು ಹಾಕಿ ಸಸಿ ಹಾಕೊಂಡಿಂದ ಒಂದ್ 6 ತಿಂಗಳು ಆದ್ಮೇಲೆ ನಾವ್ ಒಂದ್ ತೂರ್ DAP ಹಾಕಿದ್ವಿ. ತೂರ್ ಅಂದ್ರೂ 100-150 ಗ್ರಾಮ್ ಒಂದ್ ಗಿಡಕ್ಕೆ ಅಷ್ಟ ಹಾಕಂತ ರೀ. ನಾವು ಒಂದ್ ವರ್ಷ ಆದ್ಮೇಲೆ ಮತ್ತೆ 100 ಗ್ರಾಮ್ ಹಾಕಲ್ಲಿ 200 ಗ್ರಾಮ್ ಹಂಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂತ ಒಂದ್ ವರ್ಷ 15 ದಿನಕ್ಕೆ ಒಮ್ಮೆ ಸ್ಪ್ರೇ ಕೊಡ್ಬೇಕ್ರಿ. ಸ್ಪ್ರೇ ಏನ್ ಕೊಡ್ತೀರಿ? ಕೊಡ್ತೀವ್ರಿ. ಈಗ ಇದೆಲ್ಲ ಮಚ್ಚಿ ರೋಗ ಬರ್ತೈತಲ್ರಿ, ಆಮೇಲೆ ಚುಕ್ಕಿ ರೋಗ ಬರುತ್ತಾ, ಬೂದಿ ರೋಗ ಬರುತ್ತಾ, ಮಚ್ಚೆ ರೋಗ, ಬೂದಿ ರೋಗ, ಇಂಥವಕ್ಕೆಲ್ಲ ಏನ್ರಿ ಈ ರೋಗ ಅಂತೀರಿ? ಇದು ಚುಕ್ಕಿ ರೋಗ ರೀ. ಇದು ಚುಕ್ಕಿ ರೋಗ. ಇಲ್ಲ ಹಣ್ಣಿಗೆ ಬಂದೈತ್ರಿ? ಹಣ್ಣಿನೂ ಬರ್ತದೆ. ಇದಕ್ಕೆ ಏನ್ ಕೊಡ್ತೀರಿ? ನಾವು ಇದಕ್ಕೂ ಔಷಧ ಎಲ್ಲಾ ಕೇಳ್ತೀವಿ ಅಂಗಡಿ ಒಳಗ. ಅವ್ರು ಏನ್ ಹೇಳ್ತಾರ ಅಂತ ತಗೊಂಬಂದಲ್ಲ ಸ್ಪ್ರೇ ಮಾಡ್ತಾರೆ. ಬರದ್ರಿ ಎಲೆ ಚುಕ್ಕಿ, ಬೂದಿ ಮತ್ತೆ ಇದು ಚುಕ್ಕಿ ರೋಗ, ಎಲೆ ಚುಕ್ಕಿ, ಬೂದಿ
ಮತ್ತೇನ್ ಬೇರೆ ಏನ್? ಬೇರೆ ಏನಿಲ್ಲ. ಇದಕ್ ಮತ್ತೆ ಈ ಎಲೆ ಮುಟ್ರಿ ಕಮನ ಇದ್ದೇ ಇರ್ತೈತ್ರಿ. ಹುಳ ಇದು ಬರ್ತನ್ರಿ ಮುಟ್ರಿ ಇರ್ತ ಇಲ್ರಿ ಪಾತ್ರೆ ಗೀತೆ ಮಾಡ್ತಾವ ಬರ್ತಾವ್ರು ಹಂಗ ಹೋಗಿಲ್ದ ಯಾವ್ದೈತಿ ಹೇಳ್ರಿ ಅದ ಇವೆಲ್ಲ. ಆಮೇಲೆ ಹುಳ ಏನಾರು ಬರ್ತಾನ ಲಿಂಬೆ ಹಣ್ಣೆ ಅಂತ ಹುಳ ಬರ್ತಾನ? ನಿಂಬೆ ಹಣ್ಣಿಗೆ ಯಾವ ಹುಳ ಇರಲ್ರಿ, ಹುಳ ಇರಲ್ಲ. ಎಲೆಯಾಗ ಇರ್ತೈತಿ. ಅದಕ್ಕೆ ಅದು ಎಲೆ ತಿನ್ನ ಹುಳ, ಎಲೆ ತಿನ್ನ ಹುಳ, ಎಲ್ಲಿ ತಿನ್ನ ಹುಳ ಬರ್ತಾವ್ರಿ, ಬಾಳ ಹುಳ ಬರ್ತಾರ. ಈ ತರ ಇದಾಗಿ ಬರ್ತ ಅವಕ್ಕ ನೀವು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಕೊಂಡ್ರಿ. ಇದು ಮಾರ್ಕೆಟ್ ಹೆಂಗ್ ಮಾಡ್ತೀರಿ? 15 ದಿನ 20 ದಿನಕ್ಕ ನಮ್ ತಯಾರು ಇರ್ತಾರಲ್ರಿ, ಹ್ಮ್. ನಮ್ ತಯಾರು ಅಲ್ಲ ಗಿಡದ ಹಣ್ಣು ಹರಿಸ್ಕೊಂಡು ಇಲ್ಲಿ ಭಾಗ್ಯನಗರ ಸಂತಿ ಹೋಗ್ತಾರ, ಆಮೇಲೆ ಕೊಪ್ಪಳ ಮಾರ್ಕೆಟ್ ಹೋಗ್ತಾರ, ಅಲ್ಲಿ ಸಂತಿ ಹೋಗ್ತಾರ, ಕೆನಾಳ್ ಸಂತಿ ಹೋಗ್ತಾರ, ಅಲ್ಲೆಲ್ಲ ಕುಂತ್ಕೊಂಡ್ ಅವ್ರ ಮಾರ್ತಾರ. ಕುಂತನು ಮಾರ್ತಾರ. ಈ ಮಾರ್ಕೆಟ್ ಏನಾರು ಹೋಗಿ ಬಂದಿಲ್ಲ? ಇಲ್ಲ ಲಾಭನಾ ಕೊಟ್ರ ಲಾಭ? ಕುಂತ್ ಮಾರಿದ್ರ ಲಾಭ. ಕುಂತ ಅಂದ್ರೆ ಹೆಂಗ್ ಒಂದ್ ಕುಂತ್ ಮಾರಿದ್ರ ಈ ಬ್ಯಾಸಿಗೆ ಕಾಲ 5 ರೂಪಾಯಿ ಮಾರುತ್ತ, 6 ರೂಪಾಯಿ ಮಾರುತ್ತ, 4 ರೂಪಾಯಿ ಸಣ್ಣ size. ಒಂದ್ ಗಿಡಕ್ಕೆ ಎಷ್ಟು ಬರ್ಬೋದು ಕಾಯಿ ಇದೆ? ಒಂದ್ ಗಿಡಕ್ಕ ನಾವು ವಾರದಾಗ 2 ಸತಿ ಆರಿಸ್ತೀವ್ರಿ. ಒಂದ್ ಗಿಡಕ್ಕೆ ಈಗ ಸದ್ಯ ಈಗ ಸ್ಟಾರ್ಟ್ ಆಗೈತ್ರಿ ಗಿಡ. ಒಂದ್ ಗಿಡಕ್ ಕಡಿಮೆ ಅಂದ್ರ 15-20 ಹಣ್ಣು ಸಿಗತ್ರಿ ವಾರದಾಗ. ಒಂದ್ ಗಿಡ ವರ್ಷ ಪೂರ್ತಿ ಅಂದ್ರೆ ಎಷ್ಟು? ವರ್ಷ ಪೂರ್ತಿ ಒಂದ್ ಗಿಡ ಅಂದ್ರ ಈಗ ಸ್ಟಾರ್ಟ್ ಆಗೈತ್ರಿ ಅದ. ಇನ್ನ ಹೋದಾಗೆಲ್ಲ ಜಾಸ್ತಿ ಆಕಂತ. ಒಂದ್ ಗಿಡ ವರ್ಷಕ್ಕೆ ಒಂದ್ ಚೀಲ ನಾವು ಕೊಡ್ಬೋದ್ರಿ. ಒಂದ್ ಚೀಲ ಅಂದ್ರೆ ಎಷ್ಟು ಇರ್ತಾವ್ರಿ? ಒಂದ್ 1100-1200 ಕಾಯಿ. 1200. ಒಂದ್ 4 ರೂಪಾಯಿ ಒಂದಾದ್ರು 1200 ಕಾಯಿ ಅಂದ 4500-5000 ರೂಪಾಯಿ. ಒಂದ್ ಗಿಡ 5000 ವರೆಗೆ ನಮಗ್ ಹಣ ಸಿಗುತ್ತೆ. ಅಂದ್ರೆ ಹಸಿಯಾಗ ರೇಟ್ ಇರುತ್ತೆ, ಮಳಿಗಾಲ ರೇಟ್ ಇರಲ್ರಿ. ರೇಟ್ ಇರಲ್ಲ ಅಲ್ಲಿ. ಅದು ಒಂದ್ ರೇಟ್ ಇದ್ರೆ ಡಬಲ್ ಆಗತ್ತೆ. 5000 10,000 ನಾವು ಕೊಡ್ಬೋದಿತ್ತು. ಒಂದ್ ಗಿಡ ನಮ್ಗೆ ಒಂದ್ ವರ್ಷಕ್ಕೆ 2000 ದುಡಿಬೋದ್ರಿ. 2000 ಒಂದ್ ಗಿಡ. ಎಷ್ಟು ಗಿಡ ಅದಾವ್ರಿ? ಇವು 230 ಗಿಡ ಅದಾವ್ರಿ. ಒಂದ್ ಗಿಡ 2000 ಬಂದ್ರೆ 200 ಗಿಡ 230 ಗಿಡ ಅದಾವ. 2 ಲಕ್ಷ ಅಂದಾಜ್. ಒಂದ್ ಎಕರೆದಲ್ಲಿ 2 ಲಕ್ಷ ಆದಾಯ ತೆಗಿಬಹುದು. ಖರ್ಚು ರೀ ಮತ್ತೆ ನಾವು ಖರ್ಚು ಒಂದ್ 50,000 ರೂಪಾಯಿ 60,000 ಮಟ್ಟ 60,000 ಖರ್ಚು. ಏನೇನ್ ಕೊಡ್ತೀರಿ? ಗೊಬ್ಬರ ಕೊಡ್ತೀವ್ರಿ, ಆಮೇಲೆ 99 ಕೊಡ್ತೀವ್ರಿ, ಡ್ರಿಪ್ ಮುಖಾಂತರ. ಮತ್ತೆ ಬಡ್ಡಿಗೆ ನಾವು ಕಳೆ ತೆಗಿಸ್ತೀವ್ರಿ. ಅಷ್ಟು ಬಡ್ಡಿ ಸುತ್ತ ತೆಗೆದು ಒಂದೊಂದ್ ವರ್ಷದಾಗ 6 ತಿಂಗಳಿಗೊಮ್ಮೆ ಗೊಬ್ಬರ ಹಾಕ್ತಿವ್ರಿ. DAP ಪೊಟಾಶ್ ಮಿಕ್ಸ್ ಮಾಡ್ಕೊಂಡು ಹಾಕ್ತಿವ್ರಿ. ಈಗ ರೈತರು ಯಾರಾದ್ರ ಈ ತರ ನೀವು ಸಸಿ ಮಾಡ್ರಿ ಅಂತ ಕೇಳಿದ್ರ, ಈ ತರ ಸಸಿ ಮಾಡಿ ನಮಗೂ ಕೊಡ್ತೀರ ಅಂತ ಕೇಳಿದ್ರ ಕೊಡ್ತೀರ? ಮಾಡ್ಕೊಡ್ತೀವಿ ಸರ್, ಮಾಡಿಕೊಡ್ತೀವಿ. ಅಂದ್ರ ತೋಟಕ್ಕೆ ಹಾಕಾರ ಇದ್ರೆ ಅಷ್ಟ ಮಾಡ್ತೀವ್ರಿ ನಾವು. ನರ್ಸರಿ ಒಳಗ ಹಾಕಲ್ರಿ, ಯಾಕೆ ತೋಟದಾರ ನಮ್ ತೋಟದಾರ ರೈತರ ಬೆಳೆಲ್ಲ ಅಷ್ಟ ಮಾಡ್ಕೊಡ್ತೀವಿ, ಹೇಳ್ಕೊಡ್ತೀವ್ರಿ. ಇಲ್ಲ ನಾವೆಲ್ಲ ಮಾಡ್ಬೇಕಂತ ಏನ್ ನಮ್ ಇಲ್ರಿ, ಆದ್ರೆ ಒಂದ್ ರೈತರಿಗೆ ಅನುಕೂಲ ಆಗ್ಬೇಕಂದ್ರ ಮಾಡ್ಕೊಡ್ತೀವಿ. ವ್ಯಾಪಾರಕ್ಕಾಗಲ್ಲ, ವ್ಯಾಪಾರಿಕಾಗ. ಈಗ ಏನಾಗ್ಬಿಡುತ್ತೆ, ಗಿಡ ಎತ್ತರ ಆಗ್ಬಿಡತ್ತೆ. ಗಿಡ ಎತ್ತರ ಆದಾಗ ಇದನ್ನ ಹೆಂಗ್ ಕಲ್ಟಿವೇಶನ್ ಮಾಡ್ತಾರೆ? ಸಣ್ಣ ಟ್ಯಾಕ್ಟ್ರಿಲೇ ಓಡಿಸ್ತೀವ್ರಿ ಬಡಿಗೆ ಹಚ್ಚಿ. ಮತ್ತ ಅದು ಬರ್ಲಿಲ್ಲ ನಮ್ ಬ್ರಷ್ ಕಲ್ತದ ಅಂದ್ರ ನಾವ್ ಬ್ರಷ್ ಕಟ್ರಲ್ಲಿ ಹೊಡಿಸ್ತೀವ್ರಿ. ಹೊಡಿತೀವ್ರಿ. ಒಮ್ಮೆ ಕಳೆನಾಶಕ ಹೊಡಿತೀವ್ರಿ. ಮತ್ತೆ ಇಲ್ಲಾಂದ್ರ ಆಳ್ ಹಚ್ಚಿ ಎಲ್ಲಾ ಗಿಡದ ಕೆಳಗೆಲ್ಲ ಕ್ಲೀನ್ ಮಾಡಿಸ್ತೀವ್ರಿ. ಈಗ ಆಲ್ರೆಡಿ 6 ವರ್ಷದ ಗಿಡ ಅಂತೀರಿ. ಇನ್ನ ಈಗ ಎಷ್ಟು ವರ್ಷದವರೆಗೆ ಫಸಲ್ ಕೊಡಬಹುದು? ಇದು 30 ವರ್ಷ ಮಟ್ಟ ಇರುತ್ತೆ ಸರ್. 30 ವರ್ಷದವರೆಗೆ ಇಲ್ಲಿ ಬಾಜು ಹೊಲ ನೋಡಿವಲ್ರಿ, ಅವ್ರದ್ದು 30 ವರ್ಷ ಮಟ್ಟ ಗಿಡ ಬಂದೈತಿ. ನೋಡ್ರಿ ಈಗ ನೋಡ್ರಿ ಯಾವ ತರ ಊರ್ಲಾರ್ದಂಗ ಈಗ ನೋಡ್ರಿ ಇಲ್ಲ ಇದ ಒಂದು ಹೊಲ ಇದೆ ಸುಮಾರು ಒಂದು ಹೆಂಗ ಗಿಡ ಇದು ಚಲುವಾಗದ 7 ವರ್ಷ ಗಿಡ ಚಲುವಾಗತ್ರಿ. ಇದು ಈಗ ಚಲುವಾಗಿ 1 ವರ್ಷ ಆತ್ರ ನಮ್ಗೆ ಇನ್ನ ಹೆಂಗ್ ಟೈಮ್ ಹೋಗುತ್ತ ಹಂಗೆ ಜಾಸ್ತಿ ಆಗತ್ತೆ ಸರ್. ಅದು ಎಲ್ಲಾರ ತಗೋರಿ ಫುಲ್ ಕಾಯಿ ಹಿಡದತ್ತೆ. ಅಂದ್ರ ನಾವು ಅಲ್ಲೇ ತರಬೇಕು ಇಲ್ಲಿ ತರಬೇಕು ಅನ್ನೋದೈತಲ್ಲ, ನಾವೇ ಇಲ್ಲಿ ಮಾಡ್ಕೊಂಡಿರ್ತೀವಿ, ನೀವೇ ಮಾಡ್ಕೊಂಡಿರ್ತೀವಿ ಹೋಗಲ್ರಿ. ನೋಡ್ರಿ ಒಳ್ಳೆ ಸಸಿಗಳು ತಂದಿಲ್ರಿ. 1500-2000 ಕಾಯಿ ಅದಾವ. ಸುಮಾರು 2000 ಕಾಯಿ ಅದಾವ. ನೀವು 1500 ಬರ್ತಾವ, ಒಂದ್ ಚೀಲ ಬರ್ತಾ ಅಂತಿರಲ್ಲ, ಇದು ಒಂದೇ ಗಿಡ 2 ಚೀಲ ಬರ್ತಾವ ನಾನು ಬರ್ತ್ರಿ. ಈಗ ಸ್ಟಾರ್ಟ್ ಐತ್ರಿ. ನಾವು ಇನ್ನ ಟೈಮ್ ಕಳೆದಾಗೆಲ್ಲ ನಾವು ಹೇಳ್ಬಲ್ಲ. ಟೈಮ್ ಇಲ್ಲ, ನಾವು ಏನೈತೆ ಅದ್ನ ನೀವು ಸ್ವಲ್ಪ ದಿವಸ ಹೋದ್ರ 10 ವರ್ಷ 12 ವರ್ಷ ಹಿಂಗ್ ಹೋದ್ರ ಎಷ್ಟು ಜಾಸ್ತಿ ಬರ್ತದೆ. ನಾವು ನಿರ್ವಹಣೆ ಮಾಡ್ಬೇಕು. ನಿರ್ವಹಣೆ ಮಾಡ್ದಂಗ ಅದಕ್ಕೆ ನಮಗ ಲಾಭ ಸಿಗುತ್ತ. ಯಾಕಂದ್ರ ಅದಕ್ಕೂ ರೋಗ ಬರುತ್ತ, ಗೊಬ್ಬರ ಕೊಡ್ಬೇಕಾಗುತ್ತ, ನೀರ್ ನಿರ್ವಹಣೆ, ಜೋಪಾನ ಮಗನ್ ತರ ಜೋಪಾನ ಮಾಡಿದ್ರೆ ನಮಗ್ ಇನ್ನೂ ಇಳುವರಿ ಸಿಗುತ್ತ ಅಂತ ಹೇಳ್ತಾರ. ಅದು ನೋಡ್ರಿ ಸಸಿ ನೋಡ್ರಿ, ಇದು ವಿಜಾಪುರ ಮೂಲದ ಒಂದು ಸಸಿ. ಪಕ್ಕದ ಹೊಲ್ದಾಗ ಇದ್ದಂತ ಗಿಡದಲ್ಲಿ ಬಂದಂತ ಹಣ್ಣುಗಳಂದ್ರ ಬಿದ್ದು
ಕೊಳತಂತ ಹಣ್ಣುಗಳ ತಂದು ಅವರು ಒಂದು ಪ್ಯಾಕೆಟ್ ನಲ್ಲಿ ಹಿಂಡಿ ಆ ಉಳಿಯಾಗ ಒಂದು ದಿವಸ ಅದ್ರಾಗ ಬಿಟ್ಟು ಅದನ್ನ ಬೂದೆಯಲ್ಲಿ ಸಂಸ್ಕರಣೆ ಮಾಡಿ ಒಣಗಿಸಿ ತಗೊಂಡ್ ಮತ್ತೆ ಏನ್ ಮಾಡ್ಯಾರ ಗೊಬ್ಬರ ಮತ್ತು ತೆಂಗಿನ ಗೊಬ್ಬರ ಮತ್ತು ಮಣ್ಣನ್ನ ಮಿಕ್ಸ್ ಮಾಡಿ ಅದರಲ್ಲೇ ತಾವೇ ಒಂದು ವರ್ಷ ಪೂರ್ತಿ ಸಸಿ ಬೆಳೆದು ಇವತ್ತು ನಾಟಿ ಮಾಡಿ ಇವತ್ತು ಫಸಲ್ ತಗೊಳಕತ್ತಾರ. ಈ ಫಸಲಿನ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಇನ್ನೂ ಅವರು ಟೆಕ್ನಾಲಜಿ ನಾವು ಹೊಸಬ್ರು, ನಾವು ಹೊಸದ್ ಮಾಡ್ಬೇಕು, ನಮಗ್ ಇನ್ನೂ ಗೊತ್ತದಾಗೆಲ್ಲ ಮಾಡ್ತೀವಿ. ಆದ್ರೆ ಈಗ ನಮ್ಗ ಸಫಿಶಿಯಂಟ್ ಆಗಿ ನಾವ್ ನೋಡ್ರಿ ನಮ್ ಕಾಯಿ ಬಂದೈತಿ ನೋಡ್ರಿ, ಅದ ನಮ್ಗ ಏನ್ ಇದಿಲ್ಲ ಆತರ ಏನೋ ನಮ್ಗೆ ಈಗ 1 ವರ್ಷ ಆತ್ರಿ, ಸ್ಟಾರ್ಟ್ ಆಗೇ 1 ವರ್ಷ ಆಗಿ. 1 ವರ್ಷದಲ್ಲಿ ನೋಡ್ರಿ ಈ ತರ ಕಾಯಿ ಎಲ್ಲಾರು ತಗೋರಿ, ಯಾವ ಹಾಲಿನಾರ ಎತ್ರಿ ಇದೇ ತರ ಐತಿ. ನೋಡಿದ್ರ ನಾವು ಇವತ್ತು ಹೊಲಕ್ ಬಂದಿವಿ ಅಂದ್ರ ಹಿಂದಿನ ದಿನ ಕಟಿಂಗ್ ಮಾಡ್ಯಾರ ಅಂದ್ರ ಹಣ್ಣನ್ನ ಹರಿದಾರ ಅವ್ರನ್ನ ಆರ್ದು ಇಷ್ಟು ಕಾಯಿ ನಾವು ಎಲ್ಲಿ ನೋಡಿದ್ರು ಒಂದ್ ವಾಲೆ ಎತ್ತಿರ ಕಾಯಿ ಸಿಗುತ್ತೆ. ಆಮೇಲೆ ಗಿಡ ವರ್ಷಕ್ಕೊಮ್ಮೆ ಗಿಡ ಕಟಿಂಗ್ ಮಾಡಿಸ್ತೀವ್ರಿ. ಹ್ಮ್ ನೋಡ್ರಿ ಎಲ್ಲಾರು ತಗೋರಿ, ಅದೊಂದು ವಾಲೆ ಹಾಕ್ತಾರ ನೋಡ್ರಿ, ಎಲ್ಲಾರು ನೋಡ್ತೀವಿ. ಅಂದ್ರೆ ಕಟಿಂಗ್ ಯಾವ ತರ ಮಾಡ್ತೀರಿ ಹೇಳ್ರಿ? ನಾವು ಕಟಿಂಗ್ ಸೈಡ್ ಎಲ್ಲ ರೌಂಡ್ ಕಟಿಂಗ್ ತೆಗಿತೀವ್ರಿ. ಅಲ್ಲಲ್ರಿ ಒಳಗೆ ನಾವು ಗಿಡ ಹೋಗಕ್ ಬೇಕಲ್ರಿ. ಹಾ, ಹಿಂಗೆಲ್ಲ ಗಿಡ ಕಟಿಂಗ್ ಆಗ್ತಾವ್ರಿ. ಹಾ, ಆ ಟೈಪ್ ಕಟಿಂಗ್ ಮಾಡಿಸ್ತೀವ್ರಿ ಗಿಡ ವರ್ಷಕ್ಕೊಮ್ಮೆ. ಆತರ ಒಳಗೆ ರೌಂಡ್ ಆಗತ್ತೆ ಗಿಡ ರೀ, ರೌಂಡ್ ಕಟಿಂಗ್ ಮಾಡ್ಕೊಂತ ಈ ತರ ಛತ್ರಿ ಟೈಪ್ ಆಗುತ್ತೆ. ಛತ್ರಿ ಈ ತರ ಮಾಡ್ಕೊಂತ ಹೋದಾಗೆಲ್ಲ ಗಿಡ ಎತ್ತರ ಆಗತ್ತ, ಬಡ್ಡಿ ದಪ್ಪ ಹಾಕ್ಯಂತ ಹೋಗುತ್ತೆ. ಅದು ಎತ್ತರ ಹೋದಾಗೆಲ್ಲ ಎತ್ತರ ಹೋದಾಗೆಲ್ಲ ನಾವು ಬುಡಕ್ ಕಟಿಂಗ್ ಮಾಡ್ಕೊಂತ ಬುಡಕ್ಕ ಅದೊಂದ ಬಿಟ್ರೆ ಮತ್ತೆ ಇಲ್ಲ. ಎಣ್ಣೆ ಅದು ವರ್ಷ ಯಾವಾಗ ಮಾಡ್ತೀರಿ? ವರ್ಷದಾಗ ನಾವು ಮಳೆಗಾಲ ಮುಗಿತೈತಪ್ಪ ದೀಪಾವಳಿಗೆ ಆದ್ಮೇಲೆ ಅವಾಗಾರ ಮಾಡ್ತೀವ್ರಿ. ಇಲ್ಲ ಈ ಮಳೆಗಾಲ ಸ್ಟಾರ್ಟ್ ಆತಾಗತ್ಲೆನ ಮಾಡ್ತೀವ್ರಿ. ಯಾಕಂದ್ರೆ ಪೂರ್ತಿ ಬೇಸಿಗೆಯಾಗ ಮಾಡಲ್ರಿ, ಗಿಡಕ್ ತೊಂದ್ರೆ ಆಗತ್ತ ಅನ್ನೋದಕ್ ಮಾಡಲ್ರಿ. ನಾವ್ ಅಷ್ಟ ನೀರಿಲ್ಲ, ನಮಗ್ ಸಣ್ಣ ನೀರಲ್ರಿ, ನಾವ್ ಮಾಡಲ್ಲ. ಸಣ್ಣ ನೀರ್ ಅಂದ್ರೆ ಎಷ್ಟು ಐತಿ? ಅರ್ಧ ಇಂಚ ರೀ. ನೋಡ್ರಿ ಸ್ನೇಹಿತರೆ, ನಮ್ಗೆ ನೀರ್ ಅರ್ಧ ಇಂಚ್ ಇರತೈತಿ ಅಂದ್ರೆ ನಾವ್ ಎಷ್ಟೋ ಜನ ಬೋರ್ವೆಲ್ ಮುಚ್ಚಿದವ್ರು ಉಂಟು. ನಾವು ಇವತ್ತು ಕೇವಲ ಅರ್ಧ ಇಂಚಿನಲ್ಲಿ ಒಂದು ವರ್ಷಕ್ಕೆ ಒಂದೇ ಗಿಡದಾಗ 5,000 ರೂಪಾಯಿ ಆದಾಯ ಅಂದ್ರೆ ಸುಮಾರು 200 ಗಿಡ 2 ಲಕ್ಷ ಆದಾಯ. ಎಷ್ಟು? ಕೇವಲ ಅರ್ಧ ಇಂಚ್ ನೀರ. ನಾವ್ ಎಷ್ಟು ನೋಡ್ರಿ, ಒಂದೊಂದ್ಸರಿ ಅರ್ಧ ಇಂಚ್ ನೀರ್ ಬರೋದ್ರಿಂದ ಮುಚ್ಚಿದವ್ರು ಉಂಟು, ಒಂದೊಂದ್ಸರಿ ಅರ್ಧ ಇಂಚ್ ಪೌಡ ಮಾಡೋರು ಈ ತರ ನಮ್ಮ ರೈತರು ಅದಾರ. 10 ಬೋರ್ ಅದಾವ್ರಿ ಇದ ಪಟ್ಟ್ಯಾಗ. 10 ಬೋರ್ ನೀರಿಲ್ರಿ ನೋಡ್ರಿ, ಒಂದ್ ಎಕರೆದಾಗ 10 ಬೋರ್ ಹೊಡೆದ್ರೆ ನೀರ್ ಸಿಕ್ಕಿಲ್ಲ, ಸಿಕ್ಕಿದ್ದ ಅರ್ಧ ಇಂಚ್. ಆ ಅರ್ಧ ಇಂಚ್ ನೀರಾಗ ಅದು ಡ್ರಿಪ್ ಮುಖಾಂತರ ನಾವು ಮುಂದೆ ಬೆಳೆದೀವಿ. ಜೊತೆಗೆ ಅವರು ಬೇರೆ ಬೇರೆ ಬೆಳೆ ಬೆಳಿತಾರ. ಮತ್ತೆ ಇದೊಂದು ಅಷ್ಟಲ್ರಿ, ಅದು 3 ಎಕರೆ ನಿರ್ವಹಣೆ ಮಾಡ್ತಾರ ಒಂದು ಅರ್ಧ ಇಂಚಲ್ಲಿ. ಆ ಕಡೆ ಗರ್ಕಿನ್ ಅಂತ ಐತಿ, ಈ ಕಡೆ ವಾಂದ್ರ ಇದೈತಿ, ಮತ್ತೆ ಬೇರೆ ಬೇರೆ ಎಲ್ಲವೂ ಡ್ರಿಪ್ ಮುಖಾಂತರ ಮಾಡ್ತಾರ. ಒಟ್ಟ ಸಲಿಕಿನೇ ಇಲ್ರಿ. ಸಲಿಕಿಲಿ ಕಟ್ಟಕ್ ಹೋರು ಒಂದ್ ಸಾಲ್ ಹೋಗಲ್ಲ. ಹೆಂಗ್ ಮಾಡಕ್ ಸಾಧ್ಯ ಐತಿ? ಸಲಿಕಿನೇ ಇಲ್ಲ. ಸಲಿಕಿನ ಖರೀದಿ ಮಾಡಿಲ್ಲ ನಾವು, ವರ್ಷದ ವಾಲ ಖರೀದಿ ಮಾಡಿವ್ರಿ. ಪೈಪ್ ಖರೀದಿ ಮಾಡೋದು ಸಣ್ಣ ಸಣ್ಣ. ಪ್ರತಿ ಸಾಲಿಗೆ 10 ಅಂದ್ರೆ ಅಷ್ಟು ಒಮ್ಮೆಲೆ ನೀರ್ ಬಿಡಕ್ಕಾಗಲ್ಲ ಅಂತೇಳಿ 10 ಡ್ರಿಪ್ ಸಾಲ್ಗೆ ಒಂದ್ ದಿವಸ ವಾಲ್ ಮತ್ತೆ ಇಲ್ಲಿ ತೋರಿಸ್ತೇನ್ರಿ. ಒಂದು ಪೈಪಿಗೆ ಒಂದು ವಾಲ್ ಅದಾವ್ರಿ. ಸಣ್ಣ ವಾಲ್ ಇಟ್ಕೊಂಡಿವಿ. ಪೈಪ್ ಸಣ್ಣ ವಾಲ್ ಇಟ್ರ ಅಂದ್ರ ನೀರಿನ ನಿರ್ವಹಣೆ. ಯಾಕಂದ್ರೆ ಬ್ಯಾಸಿಗೆಗೆ ಸ್ವಲ್ಪ ತೊಂದ್ರೆ ಆದಾಗಿತ್ತು. ಅವಾಗ 2 ಸಾಲ ಬೇಕಾದ್ರೆ ನೀರ್ ಹುಡ್ಗ ಅವ್ ನಳ ಹಚ್ಚಿವ್ರಿ, ಸಣ್ಣ ನಳ ತೋರಿಸ್ತಿದ್ರು. ಬರ್ರಿ ಈ ಕಡೆ ಅದಾವ. ಇಲ್ಲ ನೋಡ್ರಿ ಸಣ್ಣ ಅಂದ್ರೆ ಇಲ್ಲಿಗೆ ಎಷ್ಟ ನೀರ್ ಬಿಡೋದು, ಇತ್ತಾಗ ಮತ್ತೆ ಮರದಿಸ್ಬಿಡೋದು ಐತಲ್ರಿ. ಈ ವಾಲ್ ಬಂದ್ ಮಾಡ್ಕೊಂತೀವ್ರಿ ಎಲ್ಲ. ಹಿಂಗ ಒಂದ್ ಲೈನ್ ಅದಾವ್ರಿ. ಹಾ, ಇಲ್ಲೆಲ್ಲ ಅದಾವ ಬರ್ರಿ, ಇಲ್ಲಿ ಕಾಣ್ತಾವ ಬರ್ರಿ. ಇಲ್ಲದ ನೋಡ್ರಿ. ಅಲ್ಲೊಂದು ಆ ಸಾಲಿಗೆ ಈ ಸಾಲಿಗೆ ಎಲ್ಲ ಅರ್ಧ ಇಂಚ್ ನೀರಲ್ಲಿ ಈ ತರ ವಾಲ್
ಒಂದ್ ದಿವ್ಸ ಇತ್ತ ಬಿಟ್ಕೊಂಡ್ರೆ ಒಂದ್ ದಿವ್ಸ ಹತ್ತ ಬಿಟ್ಕೊತಾರ ಬೇಕಾರೆ 2 ಸಾಲಿ ಬೇಕಾರು ಬಿಡ್ಕೋಬಹುದು. ಬರೀ 2 ಸಾಲಿಗೇನ್ರಿ ನಾವ್ ಒಂದ್ ಹಚ್ ಮನ್ಯಾಗ ಅದೀವಿ ಅನ್ನಂಗಿಲ್ಲ ಇದ್ರಾಗ ಫೈಟ್ ಮಾಡ್ತಾರ. ಒಳ್ಳೆ ಪ್ರಯತ್ನ ಐತಿ. ಆ ಪ್ರಯತ್ನಕ್ಕೆ ಒಂದ್ ಒಳ್ಳೆ ಫಸಲ ಐತಿ. ಈ ಯುವ ರೈತರ ಮಾಹಿತಿ ತಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಾನು ವಿನಂತಿ ಮಾಡ್ತೀನಿ.